Hello everyone, welcome back to my YouTube channel. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ತಾಳಿಪೆಟ್ಟನ್ನು ಮಾಡ್ತಿದ್ದೀನಿ. ನಮ್ಮ ಕಡೆ ವಡಪೆ ಅಂತ ಕೂಡ ಹೇಳ್ತಾರೆ ಇದನ್ನು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡು, ಇದು ಅಗಾರೋ ಅವ್ರದ್ದು ಗ್ರೈಂಡಿಂಗ್ ಮಷಿನ್. ಆ್ಯಕ್ಚುಲಿ ಇದನ್ನು ಚಾರ್ಜಬಲ್ ಮಷಿನ್. ಇದು ಚಾರ್ಜ್ ಮಾಡಿಕೊಂಡು ಈ ಥರ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಆಯಿತು. ತುಂಬ ಚಿಕ್ಕದಾಗಿ ಕಟ್ ಮಾಡಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಈ ಥರ ಪಲ್ಯ ಅಥವಾ ಈ ಥರ ತಾಳಿಪಿಟ್ಟು ಇದಕ್ಕೆಲ್ಲ ನಿಜ ಯೂಸ್ ಆಗುತ್ತೆ. ಸೊ ಇದನ್ನು ಕೂಡ ತರಿಸ್ಕೊಂಡಿದ್ವಿ, ಅದರಲ್ಲೇ ಕಟ್ ಮಾಡ್ತಾ ಇದ್ದೀವಿ. ಬಟ್ ಇದು ನಾವು ಸಣ್ಣ ಸೈಜ್ ತರಿಸ್ಕೊಂಡಿದ್ದೀವಿ. ನೀವು ಬೇಕಾದರೆ ದೊಡ್ಡ ಸೈಜ್ ಕೂಡ ಸಿಗುತ್ತೆ ಇದರಲ್ಲೇ. ನಾವು ಇಷ್ಟೇ ಸಾಕು ಅಂತ ತರಿಸ್ಕೊಂಡಿದ್ವಿ. ತಾಳಿಪಿಟ್ಟಿಗೆ ನಾವು ಏನು ತಿಂತೀವೋ, ಲೈಕ್ ಸೊಪ್ಪು, ಈ ಥರ ಸೌತೆಕಾಯಿ ಏನು ಬೇಕಿದ್ರೂ ಹಾಕ್ಕೊಳ್ಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಕ್ಯಾರೆಟ್ ಹಾಕ್ಕೋಬೋದು. ಇಲ್ಲೇ ಆ್ಯಕ್ಚುಲಿ ನಾನು ಕ್ಯಾರೆಟ್ ಹಾಕೋಕ್ಕೆ ಮರ್ತೋಗಿದ್ದೆ. ಸೊ ಲಾಸ್ಟಲ್ಲಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಿದೆ. ಇದನ್ನು ನಿನ್ನೆನೇ ತುರ್ತಿಟ್ಕೊಂಡಿದ್ದೆ, ಸೊ ಮರ್ತೋಯ್ತು. ಅದೆಲ್ಲ ಆದಮೇಲೆ ಈಗ ನೀಟಾಗಿ ಈ ಥರ ಕಲಿಸ್ಕೋಬೇಕು. ಏನೇನು ಹೆಚ್ಕೊಂಡಿದ್ವು ಅದನ್ನೆಲ್ಲ ಅಕ್ಕಿ ಹಿಟ್ಟಿಗೆ ಹಾಕಿ ಈ ಥರ ಕಲಿಸ್ಕೋಬೇಕು. ಅದಾದಮೇಲೆ ನಾನು ನೀರೇನು ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಸೌತೆಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ಅದೇ ಸಾಕಾಗಿತ್ತು. ನೀವು ಬೇಕಿದ್ದರೆ ಹದ ಮಾಡಿ ಸೌತೆಕಾಯಿ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಈ ಥರ ಅದನ್ನು ಬಟರ್ ಪೇಪರ್ ಮೇಲೆ ಇಟ್ಕೊಂಡು ಕೈಯಲ್ಲೇ ತಟ್ಕೊಂಡೆ. ಅದಾದಮೇಲೆ ಈ ಥರ ಈಸಿಯಾಗಿ ಬರುತ್ತೆ ಬಟರ್ ಪೇಪರ್ ಇಂದ ಆಚೆ ಅದು. ಆಮೇಲೆ ಈ ಥರ ಪ್ಯಾನಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಕೆಂಪಾದರೂ ಪರವಾಗಿಲ್ಲ, ಅದು ರುಚಿ ಚೆನ್ನಾಗೇ ಬರುತ್ತೆ. ಅಕ್ಕಿ ತುಂಬ ನೀಟಾಗಿ ಬೇಯಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.